ಕಗ್ಗಿ ಕೆರೆಯಲ್ಲಿ ನೀರಿಲ್ಲ. 28 ಹಳ್ಳಿಗಳಿಗೆ ಕುಡಿಯುವ ನೀರಿನ ಭೀಕರ ಸಂಕಷ್ಟ. ಜಾಕ್ವೆಲ್ ಬಂದ್ ಮಾಡಿ ಗ್ರಾಮಸ್ಥರ ಹೋರಾಟ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಗ್ಗಿಕೆರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಗಂಭೀರ ಸಂಕಷ್ಟಕ್ಕೆ ಸಿಲುಕಿದ್ದು, ಸುಮಾರು 28 ಹಳ್ಳಿಗಳ ಜನರಿಗೆ ಕುಡಿಯುವ ನೀರಿನ ಭೀಕರ ಕೊರತೆ ಎದುರಾಗಿದೆ. ದುರ್ವಿಗೆರೆ, ನೆಲ್ಲಿಹಂಕಲು, ತಾವರೆಕೆರೆ, ಮಾರವಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಕಳೆದ 15 ವರ್ಷಗಳಿಂದ ಕಗ್ಗಿ ಕೆರೆಯಿಂದಲೇ ನೀರು ಪೂರೈಕೆಯಾಗ್ತಾ ಇತ್ತು. ಆದರೆ ಇದೀಗ ಕೆರೆಯಲ್ಲಿ ಕೇವಲ 2 ರಿಂದ 3 ಅಡಿ ನೀರು ಮಾತ್ರ ಉಳಿದಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನೀರು ಒಣಗುವ ಭೀತಿ ಎದುರಾಗಿದೆ. ಬೇಸಿಗೆ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಗಂಗಾಗೊಂಡನಹಳ್ಳಿ, ನೆಲ್ಲಿಹಂಕಲು, ಕಗ್ಗಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕೊರತೆ ತೀವ್ರವಾಗಿ ಕಾಣಿಸಿಕೊಂಡಿದ್ದು, ಜನರು ದಿನನಿತ್ಯದ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಕೆರೆಯಲ್ಲಿ ನೀರು ಇಲ್ಲದ ಕಾರಣ ಜನರು ಮಾತ್ರವಲ್ಲದೆ ಪಶುಗಳು ಸಹ ಸಂಕಷ್ಟಕ್ಕೆ ಸಿಲುಕಿವೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಉಬ್ರಾಣಿ ಏತ ನೀರಾವರಿ ಯೋಜನೆಯಿಂದ ಬೇಸಿಗೆ ಸಮಯದಲ್ಲಿ ಕಗ್ಗಿ ಕೆರೆಗೆ ಸಮರ್ಪಕವಾಗಿ ನೀರು ಬಿಡುತ್ತಿರುವುದು ಹಾಗೂ ಕೆರೆಗೆ ಬರುವ ಪೈಪ್ಲೈನ್ ಅನ್ನು ಬ್ಲಾಕ್ ಮಾಡಿರುವುದು ಈ ಪರಿಸ್ಥಿತಿಗೆ ಮುಖ್ಯ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಉಬ್ರಾಣಿ ಏತ ನೀರಾವರಿ ಕಮಿಟಿ ಸದಸ್ಯರ ನಿರ್ಲಕ್ಷ್ಯವೇ ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಕೋಪಗೊಂಡ ಗ್ರಾಮಸ್ಥರು ಇಂದು ಕಗ್ಗಿ ಕೆರೆಯ ಜಾಕ್ವೆಲ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಉಗ್ರ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಮ್ಮ ಗ್ರಾಮಗಳಿಗೆ ಮೊದಲು ಕುಡಿಯುವ ನೀರು ಬೇಕು, ಬೇರೆಡೆ ನೀರು ಬಿಡಬಾರದು ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕಗ್ಗಿ ಗ್ರಾಮದ ಸಂತೋಷ್ ಅವರು, ಕಳೆದ 2-3 ತಿಂಗಳಿಂದ ಕಗ್ಗಿ ಕೆರೆಗೆ ಯಾವುದೇ ಹೊಸ ನೀರಿನ ಮೂಲ ಇಲ್ಲ. ಮಳೆಗಾಲದಲ್ಲಿ ಬಂದ ನೀರೇ ಇಷ್ಟರವರೆಗೆ ಬಳಸ್ತಾ ಇದ್ದೇವೆ. ಬೇಸಿಗೆಯಲ್ಲಿ ಏತ ನೀರಾವರಿ ಯೋಜನೆಯಿಂದ ಸರಿಯಾಗಿ ನೀರು ಬಿಟ್ಟಿದ್ರೆ ಇಂತಹ ಪರಿಸ್ಥಿತಿ ಉಂಟಾಗ್ತಾ ಇರಲಿಲ್ಲ. ಕಮಿಟಿ ಸದಸ್ಯರು ನಿರ್ಲಕ್ಷ್ಯ ತೋರಿರುವುದರಿಂದ ಈ ಭಾಗದ ರೈತರು, ಜನರು ಹಾಗೂ ಜಾನುವಾರುಗಳು ಸಂಕಷ್ಟ ಅನುಭವಿಸುತ್ತೇವೆ ಎಂದು ಹೇಳಿದರು. ಇದಲ್ಲದೆ ಈ ಸಮಸ್ಯೆಯನ್ನ 1 ತಿಂಗಳ ಹಿಂದೆಯೇ ತಾಲೂಕಿನ ಶಾಸಕರ ಗಮನಕ್ಕೆ ತರಲಾಗಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ತಕ್ಷಣವೇ ಕಗ್ಗಿ ಕೆರೆಗೆ ನೀರು ಹರಿಸಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಶಂಕರಪ್ಪ, ಹರೀಶ್, ಮಂಜುನಾಥ್, ಮಂಜು, ಮಹೇಶ್ವರಪ್ಪ, ಯೋಗೇಶ, ಉಲ್ಲಾಸ ಸ್ವಾಮಿ, ರಾಕೇಶ, ಶಂಕರಮೂರ್ತಿ, ರಾಜು, ಬಸವರಾಜಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣವೇ ಕ್ರಮವನ್ನು ಕೈಗೊಂಡು ಕಗ್ಗಿ ಕೆರೆಯನ್ನ ತುಂಬಿಸುವ ಮೂಲಕ 28 ಹಳ್ಳಿಗಳ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುತ್ತಿದ್ರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ದೇವರಾಜ್ ಕೆ, ನೆಲ್ಲಿಹಂಕಲು, NKS TV 4 ದಾವಣಗೆರೆ. ಇವತ್ತಿನ ದಿನ ಕಗ್ಗಿ ಗ್ರಾಮಸ್ಥರಲ್ಲ ಕಗ್ಗಿ ಕೆರೆ ಜಾಕ್ವೆಲ್ ಹತ್ರ ಸೇರಾಗಿ ಮೇಜರ್ ಕಾರಣ ಏನಪ್ಪ ಅಂದರೆ, ಈ ಕೆರೆಯಿಂದ ಸುಮಾರು 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಪ್ರತಿ ಹಳ್ಳಿಗೆ ನೀರು ಹೋಗುತ್ತೆ. ಅದಾದ ಕಾರಣ ಆಮೇಲೆ ಈ ಉಬ್ರಾಣಿ ಏತ ಶ್ರೀಗಳ ಆಶೀರ್ವಾದದಿಂದ ಉಬ್ರಾಣಿ ಏತ ನೀರಾವರಿ ನೀರಿನ ವ್ಯವಸ್ಥೆನೂ ಐತಿ. ಮೊದಲನೇ ಪಾಯಿಂಟ್ ಕಗ್ಗಿ, ಇಲ್ಲಿಂದ ನಂತರ ಗೊಪ್ಪೇನಹಳ್ಳಿ, ಮಲವಾಡ, ಗೊಪ್ಪೇನಹಳ್ಳಿ ಈ ಥರ ಎಲ್ಲ ಹೋಗುತ್ತೆ. ಇದನ್ನೇನು ಮಾಡಿದ್ದಾರೆ, ಇಲ್ಲಿ ಬರೋ ಅಂಥ ನೀರನ್ನು ಸಂಪೂರ್ಣವಾಗಿ ಈಗಿನ ಕಮಿಟಿ ಅಧ್ಯಕ್ಷರು ಆ ಗೇಟ್ ವಾಲನ್ನು ವೆಲ್ಡ್ ಮಾಡಿ ನೀರಿನ ಪ್ರಮಾಣನ ಕಡಿಮೆ ಬರೋ ರೀತಿಯಲ್ಲಿ ಮಾಡಿ ಕೆರೆಯನ್ನು ಸಂಪೂರ್ಣವಾಗಿ ಖಾಲಿ ಮಾಡೋ ವ್ಯವಸ್ಥೆಗೆ ತಲುಪಿದೆ. ಇನ್ನೇನು ಎತ್ತಿಂದ ಸುತ್ತಾರು 1-1.5 ಅಡಿ ನೀರೈತಿ. ಕಗ್ಗಿ ಗ್ರಾಮದಲ್ಲಿ ಮುಖ ತೊಳೆಯೋಕ್ಕೂ ನೀರಿಲ್ಲ, ಆ ವ್ಯವಸ್ಥೆ ಆಗೈತೆ. ಈಗ ಎಲ್ಲೇ ಬೋರ್ ಕೊರ್ಸಿರೋ, ಏನೇ ಜಿಟ್ಟು ವ್ಯಾಪ್ತಿಯಲ್ಲಿ ಬೋರ್ ಕೊರಿಸಿ ವಾಟರ್ ಸಪ್ಲೈ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ 550 ಅಡಿ ಮೇಲೆ ಹೊಡೆಯಲ್ಲ. 550 ಅಡಿ ಮೇಲೆ ಕೊರದೇ ಇದ್ದರೆ ನಮ್ಮ ಭಾಗದಲ್ಲಿ ನೀರು ಬರಲ್ಲ. ಇದು ಅವ್ಯವಸ್ಥೆ ಇರೋದ್ರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರು, ಜಿಲ್ಲಾ ಪಂಚಾಯಿತಿ ಜಾಕ್ವೆಲ್ ಸಂಬಂಧಪಟ್ಟಂಥ ಇಂಜಿನಿಯರು, ಏತ ನೀರಾವರಿ ಇಂಜಿನಿಯರ್ಗಳು, ಹಾಗೆಯೇ ನಮ್ಮ ಸ್ಥಳೀಯ ನಮ್ಮ ಜನಪ್ರಿಯ ಶಾಸಕರು ಇದೆಲ್ಲ ಗಮನದಲ್ಲಿಟ್ಕೊಂಡು ದಯವಿಟ್ಟು ಗ್ರಾಮಕ್ಕೆ ಬಂದು ಬಗೆಹರಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕಗ್ಗಿ ಗ್ರಾಮಸ್ಥರ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾರೆ.